ಪ್ರಥಮ ಆವೃತ್ತಿ ಇಷ್ಟೊಂದು ಯಶಸ್ವಿಯಾಗಿ ಸಾಗಲಿಕ್ಕೆ ಸಣ್ಣ ಪುಟ್ಟ ಲೋಪದೋಷಗಳಾಗಿರ್ಬೋದು, ಅದಕ್ಕೆ ಕ್ಷಮೆಯನ್ನು ಕೇಳ್ತಾ ಮುಂದಿನ ದಿನಗಳಲ್ಲಿ ತಪ್ಪನ್ನು ತಿದ್ದುಕೊಂಡು ಯಾವುದೇ ರೀತಿಯ ಲೋಪದೋಷ ಆಗದಂತೆ ಎಚ್ಚರಿಕೆ ವಹಿಸಿ, ಏನೇ ನಮ್ಮಿಂದ ಬೇಜಾರಾಗಿದ್ದು ಭಾಗವಹಿಸಿದಂತ 16 ತಂಡಕ್ಕೂ ಶಿರವಾಗಿ ತಲೆಬಾಗ್ತೀವಿ ಮತ್ತೆ ಕ್ಷಮೆಯನ್ನು ಕೇಳ್ತೀವಿ. ಏನೇ ಇದ್ರು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ಟೂರ್ನಿ ಸಕ್ಸಸ್ ಆಗೋದಕ್ಕೆ ನೀವು ಕೂಡ ಕಾರಣೀಕರ್ತರಾಗಿದ್ದೀರಿ. ಬಂದು ಆಡಿದ್ದಕ್ಕೆ ಎಲ್ರಿಗೂ ತುಂಬಿದ ಧನ್ಯವಾದಗಳು. ಅದೇ ರೀತಿ ಈ ಟೂರ್ನಿಯ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಮೂರನೇ ಸ್ಥಾನಕ್ಕೆ ನಡೆದಂತ ಪಂದ್ಯದಲ್ಲಿ ಪಂದ್ಯ ಪುರುಷ ಪ್ರಶಸ್ತಿಯನ್ನು ಪಡ್ಕೊಂಡಂತ ನವೀನ್ ಚಾಣಕ್ಯ ತಂಡದ 8 ರನ್ಗಳನ್ನು ಗಳಿಸಿ ನವೀನ್ ರವರು ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಿದ್ದಾರೆ. ದಯವಿಟ್ಟು ಒಂದು ಟ್ರೋಫಿಯನ್ನು ಹಸ್ತಾಂತರಿಸಬೇಕು. ಸೂರ್ಯಣ್ಣರವರು ದಯವಿಟ್ಟು ಎಲ್ಲ ಪ್ರಶಸ್ತಿಗಳನ್ನ ವಿತರಣೆ ಮಾಡಬೇಕು. ಸೂರ್ಯಣ್ಣ ಹಾಗೂ ಪ್ರದೀಪ್ ರವರು ದಯವಿಟ್ಟು ಸೂರ್ಯಣ್ಣ ಕೂಡ ಜೊತೆ ಹೋಗ್ಬೇಕು. ಬನ್ನಿ ಅಣ್ಣ, ಎಲ್ಲ ಬನ್ನಿ. ಅದೇ ರೀತಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪಂದ್ಯ ಪುರುಷ ಪ್ರಶಸ್ತಿಯನ್ನು ಪಡ್ಕೊಂಡಂತ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅರುಣ್ ಅವರು ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕು. ಅದೇ ರೀತಿ ಫೈನಲ್ ಪಂದ್ಯ ಗೆಲ್ಲಕ್ಕೆ ಕಾರಣಕರ್ತರಾದಂತ ಬಬ್ರುವಾರ ತಂಡದ ಕುಮಾರಸ್ವಾಮಿ ದಯವಿಟ್ಟು 10 ರನ್ಗಳನ್ನು ಗಳಿಸಿ ನಿಗದಿಪಡಿಸಿರ್ತಕ್ಕಂಥ 2 ಓವರ್ಗಳಲ್ಲಿ ಅತ್ಯದ್ಭುತ 10 ರನ್ಗಳನ್ನು ಕಲೆಕಿ ಫೈನಲ್ ಪಂದ್ಯದ ಗೆಲುವಿಗೆ ಸಹಕಾರಿಯಾಗಿದೆ. ದಯವಿಟ್ಟು ಅರುಣ್ ರವರು ಜಿಲ್ಲಾ ಪತ್ರಿಕಾ ಬರಹಗಾರರು ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನ ವಿತರಿಸಬೇಕು. ಈ ಟೂರ್ನಿ ಯುದ್ಧಕ್ಕೂ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಮೊದಲ ಪಂದ್ಯದಲ್ಲಿ ಗೈರುಹಾಜರಾಗಿದ್ರು ಕೂಡ ಪೊಲೀಸ್ ಇಲಾಖೆಯಲ್ಲಿ ವೃತ್ತಿಯನ್ನು ಮಾಡಿ ಈ ಒಂದು ಟೂರ್ನಿಯಲ್ಲಿ ಬಂದು ಬಬ್ರುವಾರ ತಂಡದ ದೈತ್ಯ ಶಕ್ತಿಯಾಗಿ ಹೊರಹೊಮ್ಮಿದಂತ ಕ್ಯಾಂಪರಾಜುರವರು ಈ ಟೂರ್ನಿಯ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ತಾ ಇದ್ದಾರೆ. ಕ್ಯಾಂಪರಾಜು 5,000 ನಗದು ಹಾಗೂ ಒಂದು ಆಕರ್ಷಕ ಟ್ರೋಫಿ. ದಯವಿಟ್ಟು ಸೂರ್ಯಣ್ಣರವರು ಈ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕು. ಪ್ರದೀಪ್ ಅವರು ವಯಸ್ಸು 43 ಆದ್ರೂ ಕೂಡ ಯುವಕರು ನಾಚುವಂತೆ ಬ್ಯಾಟ್ ಬೀಸುವ ಕ್ಯಾಂಪರಾಜುರವರು ಈ ಟೂರ್ನಿಯ ಬೆಸ್ಟ್ ಬ್ಯಾಟರ್ ಆಗಿ ಹೊರಹೊಮ್ತಾ ಇದ್ದಾರೆ. ಅತ್ಯುತ್ತಮ ಬ್ಯಾಟಿಂಗ್ ಮೂಲಕ ಗಮನಿಸಿದಂತ ಐಕಾನ್ ಆಟಗಾರರನ್ನ ನೇಮಿಸಿದಂತ ಸುನಿಲ್ ಮಾಲೀಕತ್ವದ ಕ್ಯಾಂಪರಾಜು ಬಬ್ರುವಾರ ತಂಡ ಧನ್ಯವಾದಗಳು. ಕಂಗ್ರಾಚುಲೇಷನ್ ಅಣ್ಣ. ಈ ಟೂರ್ನಿಯ ಅದೇ ರೀತಿ ಬೆಸ್ಟ್ ಬೌಲರ್ ಟೂರ್ನಿ ಇದ್ದಕ್ಕೂ ಕೂಡ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿಕ ಏರಿಳಿತ ಆಗ್ತಾನೆ ಇತ್ತು. ಸೆಮಿಫೈನಲ್ ಪಂದ್ಯಕ್ಕೂ ಫೈನಲ್ ಪಂದ್ಯಕ್ಕೂ ಏರಿಳಿತ ಆಗ್ತಾನೆ ಇತ್ತು. ಆದ್ರೆ ಅಂತಿಮವಾಗಿ ಪ್ರಶಸ್ತಿ ಒಬ್ಬರಿಗೆ ಕೊಡಕ್ಕಾಗೋದು. ಆ ಪ್ರಶಸ್ತಿ ರೇಸ್ ನಲ್ಲಿ ಇರ್ತಕ್ಕಂಥ 8 ವಿಕೆಟ್ಗಳನ್ನು ಪಡೆದು ಎಕಾನಮಿ ರೇಟ್ ಅನ್ನು ಕೂಡ ಉತ್ತಮವಾಗಿ ಕೈಗೊಂಡಂತ ಮಧುರ್ ಅವರು ಸೂರ್ಯಣ್ಣ ಅವರು ಬಂದು ಈ ಒಂದು ಪ್ರಶಸ್ತಿಯನ್ನ ವಿತರಣೆ ಮಾಡಬೇಕು. ಕಂಗ್ರಾಚುಲೇಷನ್ ಸರ್. ನೀವೊಂದು ಬ್ಯಾಟಿಂಗ್ ನಲ್ಲಿ ಕೆಂಪಣ್ಣ, ಬೌಲಿಂಗ್ ನಲ್ಲಿ ಮಧುವಣ್ಣ ಇಬ್ರು ಕೂಡ ಈ ಒಂದು ತಂಡದ ಬೌಲಿಂಗ್ ಬ್ಯಾಟಿಂಗ್ 2 ವಿಭಾಗಗಳಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ತಮ್ಮ ತಂಡಕ್ಕೆ ಅಗತ್ಯ ರೀತಿಯ ನೆರವನ್ನು ನೀಡ್ತಾ ಇದ್ರಿ. ತುಂಬಿರುವ ಜನಗಳು ಚಾಂಪಿಯನ್ ತಂಡದ ಭಾಗವಾಗಿರೋದು ಕೂಡ ನಮಗೂ ಕೂಡ ಖುಷಿ ಇದೆ. ಚಾಂಪಿಯನ್ ತಂಡದ ಇಬ್ರಿಗೂ ಕೂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಬೆಸ್ಟ್ ಬ್ಯಾಟ್ಸ್ಮನ್ ಹಾಗೂ ಬೆಸ್ಟ್ ಬೌಲರ್. ಅದೇ ರೀತಿ ಟೂರ್ನಿ ಯುದ್ಧಕ್ಕೂ ಕೂಡ ಉತ್ತಮ ಪ್ರದರ್ಶನ ನೀಡಿ ಸೆಮಿಫೈನಲ್ ಹಂತದಲ್ಲಿ ಎಡವಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಂತಹ ರಾಣಿ ಚೆನ್ನಮ್ಮ ತಂಡದ ದಿಲೀಪ್ ಈ ಟೂರ್ನಿಯ ಅತ್ಯುತ್ತಮ ಸರಣಿ ಶ್ರೇಷ್ಠ ಆಟಗಾರ.
ರೇಟಿಂಗ್ ನಲ್ಲಿ ಕೆಂಪಣ್ಣ ಮತ್ತು ದಿಲೀಪ್ ಅವರಿಗೆ 2 ಪಾಯಿಂಟ್ ಅಂತರ ಇದೆ. 2 ಪಾಯಿಂಟ್ ಅಂತರದಲ್ಲಿ ಪಂದ್ಯ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇರ್ತಕ್ಕಂಥ ದಿಲೀಪ್ ಅವರು ಈ ಒಂದು ಟ್ರೋಫಿಯನ್ನ ಸೂರ್ಯಣ್ಣರವರು ವಿತರಣೆ ಮಾಡಬೇಕು. ಕೂದಲೆಳೆ ಅಂತರದಲ್ಲಿ ಫೈನಲ್ ಅವಕಾಶವನ್ನ ಮಿಸ್ ಮಾಡಿಕೊಂಡಂತ ರಾಣಿ ಚೆನ್ನಮ್ಮ ತಂಡ ಈ ಟೂರ್ನಿಯ 4ನೇ ಸ್ಥಾನ, 3ನೇ ಸ್ಥಾನ. ಅದೇ ರೀತಿ ಹೊಯ್ಸಳ ಪ್ರೀಮಿಯರ್ ಲೀಗ್ನ 4ನೇ ಸ್ಥಾನವು ನವೀನ್ ಮಾಲೀಕತ್ವದ ಚಾಣಕ್ಯ ತಂಡ. ಕ್ಯಾಪ್ಟನ್ ನಂದೀಶ್ ಅವರು ಟ್ರೋಫಿಯನ್ನು ಪಡೆಯುವುದರ ಮೂಲಕ ಚೆಕ್ ಅನ್ನ ಪಡ್ಕೋಬೇಕು. ದಯವಿಟ್ಟು ಸೂರ್ಯಣ್ಣವರವರು ಈ ಒಂದು ಎಲ್ಲ ಪ್ರಶಸ್ತಿಯನ್ನ ವಿತರಣೆ ಮಾಡಬೇಕು. ಎಲ್ಲ ತಂಡದ ಎಲ್ಲ ಸದಸ್ಯರು ಬರಬೇಕು. ಟ್ರೋಫಿಯನ್ನ ಹಸ್ತಾಂತರಿಸಿದ ಟ್ರೋಫಿಯನ್ನ ಸೂರ್ಯಣ್ಣರವರು ಟೂರ್ನಿಯ ಸಾರಥಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸೂರ್ಯಣ್ಣರವರು ಟ್ರೋಫಿಯನ್ನು ಎಲ್ಲ ತಂಡಗಳಿಗೂ ಹಸ್ತಾಂತರಿಸ್ತಾ ಇದ್ದಾರೆ. 25,000 ನಗದು ಹಾಗೂ ಒಂದು ಆಕರ್ಷಕ ಟ್ರೋಫಿಯನ್ನ 4ನೇ ಸ್ಥಾನ. ಸೂರ್ಯಣ್ಣವರು ದಯವಿಟ್ಟು ಇಲ್ಲೇ ನಿಂತ್ಕೋಬೇಕು. ಎಲ್ಲ ತಂಡಗಳಿಗೂ ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕು. ಚಾಂಪಿಯನ್ ತಂಡದ ಜೊತೆ ಫೋಟೋಶೂಟ್ ಇರ್ತದೆ. ಫೋಟೋಶೂಟ್ ಆದ್ಮೇಲೆ ತೆರಳಬೇಕು. ಥ್ಯಾಂಕ್ ಯು ಚಾಲುಕ್ಯ. ಅದೇ ರೀತಿ ಈ ಟೂರ್ನಿಯ 3ನೇ ಸ್ಥಾನ 30,000 ನಗದು ಹಾಗೂ ಒಂದು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ರಾಣಿ ಚೆನ್ನಮ್ಮ ತಂಡ ಈ ಟೂರ್ನಿಯ 3ನೇ ಸ್ಥಾನವಾಗಿ ಹೊರಹೊಮ್ತಾ ಇದೆ. ಟೂರ್ನಿ ಯುದ್ಧಕ್ಕೂ ಉತ್ತಮ ಪ್ರದರ್ಶನ ನೀಡಿದಂತ ರಾಣಿ ಚೆನ್ನಮ್ಮ ತಂಡ ತೀರ್ಥರವರ ಮಾಲೀಕತ್ವದ ಹೈಕರ್ನಾಟಕದ ದಿಲೀಪ್ ಅವರ ನೇತೃತ್ವದಲ್ಲಿ ಇಲ್ಲಿ ತನಕ ಬರೋದಕ್ಕೆ ಪ್ರಮುಖ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ ಆರೋಪಪ್ಪ ಶಿವು. ಫೈನಲ್ ಹಂತದವರೆಗೂ ಬರಲಿಕ್ಕೆ ಆರೋಪಪ್ಪ ಶಿವರವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಸೋಲಿನಂಚಿನಲ್ಲಿದ್ದ ತಂಡವನ್ನ ಏಕಾಂಗಿಯಾಗಿ ನಿಂತು ಪಂದ್ಯವನ್ನು ಗೆಲ್ಲಿಸಿಕೊಟ್ಟ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಏಕಾಂಗಿಯಾಗಿ ನಿಂತು ಪಂದ್ಯವನ್ನು ಗೆಲ್ಲಿಸಿಕೊಟ್ಟಂತಹ ಆರೋಪಪ್ಪ ಶಿವರವರು ಫೈನಲ್ ಪಂದ್ಯದವರೆಗೆ ತಮ್ಮ ತಂಡವನ್ನ ಉರಿದುಂಬಿಸ್ತಾ ಇದ್ರು. ಫೈನಲ್ ಪಂದ್ಯದವರೆಗೆ ತಮ್ಮ ತಂಡವನ್ನ ಉರಿದುಂಬಿಸ್ತಾ ಇದ್ರು. ಆದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ ಕಂಟೆಂಡರ್ ಲಿಸ್ಟ್ ನಲ್ಲಿ 15 ರನ್ಗಳ ಅಂತರದಲ್ಲಿ 2ನೇ ಸ್ಥಾನವಾಗಿ ತೃಪ್ತಿ ಪಟ್ಕೊಳ್ತಾ ಇದ್ದಾರೆ. ಅದೇ ರೀತಿ ಟೂರ್ನಿಯ ಪ್ರಥಮ ಸ್ಥಾನ ಚಾಂಪಿಯನ್ ಹೊಯ್ಸಳ ಪ್ರೀಮಿಯರ್ ಲೀಗ್ ನ ಪ್ರಥಮ ಆವೃತ್ತಿಯ ಚಾಂಪಿಯನ್ ಆದಂತ ಬೊಬ್ರು ವಾಹನ ತಂಡ, ಸುನಿಲ್ ಮಾಲೀಕತ್ವದ ಬೊಬ್ರು ವಾಹನ ತಂಡ ಟೂರ್ನಿ ಉದ್ದಕ್ಕೂ ಕೂಡ ನಮಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು. ಬೊಬ್ರು ವಾಹನ ತಂಡ ಕೆಂಪಣ್ಣ ಹೈಕರ್ನಾಟಕರಾಗಿ ಉತ್ತಮ ರೀತಿಯಲ್ಲಿ ನಮಗೆ ಪ್ರೋತ್ಸಾಹ ನೀಡಿ ಟೂರ್ನಿ ಉದ್ದಕ್ಕೂ ತಮ್ಮ ತಂಡ ಗೆಲ್ಲುವಲ್ಲಿ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಸೂರ್ಯಣ್ಣರವರು ಒಂದು ಟ್ರೋಫಿನ ಚಾಂಪಿಯನ್ ತಂಡಕ್ಕೆ ಹಸ್ತಾಂತರಿಸಬೇಕು.
ಎತ್ತರಿನ ಗಾಂಡೀವ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ.